ನಮಸ್ಕಾರ ವೀಕ್ಷಕರೇ, ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗಿದೆ, ಹಾಗೆ ನಿಮ್ಮ ಉಸಿರಾಟ ಸರಿಯಾಗಿ ಆಗ್ತಾ ಇಲ್ವೇ? ಹಾಗಾದರೆ ಈ ಪ್ರಾಣಾಯಾಮವನ್ನು 3 ರಿಂದ 5 ನಿಮಿಷ ಪ್ರತಿನಿತ್ಯ ಅಭ್ಯಾಸ ಮಾಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಶ್ವಾಸಕೋಶವನ್ನು ಬಲಪಡಿಸಿ ನಮ್ಮ ದೇಹಕ್ಕೆ ಉತ್ತಮವಾದ ಆಮ್ಲಜನಕವನ್ನು ನೀಡುವಲ್ಲಿ ಸಹಾಯ ಮಾಡುವಂಥ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಬನ್ನಿ ವೀಕ್ಷಕರೇ, ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು, ಹಾಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂಥ ಲಾಭ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಹರಿಕತ್. ಬನ್ನಿ ವೀಕ್ಷಕರೇ, ನಮ್ಮ ಶ್ವಾಸಕೋಶದ ಸಾಂದ್ರತೆಯನ್ನು ಹೆಚ್ಚಿಸಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಆಮ್ಲಜನಕವನ್ನು ಒದಗಿಸಲು ಸಹಾಯ ಮಾಡುವಂಥ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ನಾವು ಯಾವುದಾದ್ರೂ ಒಂದು ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಬೇಕು. ಅದು ಪದ್ಮಾಸನ ಆಗಿರ್ಬೋದು, ಅರ್ಧ ಪದ್ಮಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು, ಸಿದ್ಧಾಸನ ಆಗಿರ್ಬೋದು, ಅಥವಾ ವಜ್ರಾಸನ ಆಗಿರ್ಬೋದು. ಈ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಬೇಕು. ಹಾಗೆ ನಮ್ಮ ಬೆನ್ನು ಸಾಧ್ಯವಾದಷ್ಟು ನೇರವಾಗಿರಬೇಕು, ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಬೇಕು. ಈಗ 2 ಕೈಗಳನ್ನು ಮುಷ್ಟಿ ಮಾಡ್ಕೊಳ್ತಾ ನಿಮ್ಮ 2 ಮುಷ್ಟಿಯನ್ನು ಎದೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡುವಾಗ ನಮ್ಮ ಉಸಿರಾಟ ವೇಗವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ಹಾಗೆ ಅಷ್ಟೇ ವೇಗವಾಗಿ ಉಸಿರನ್ನು ಹೊರ ಹಾಕುವಂಥದ್ದು. ಕೈಯನ್ನು ಮುಷ್ಟಿ ಮಾಡ್ಕೊಳ್ತಾ ನಿಮ್ಮ ಎದೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಒತ್ತಾಯಪೂರ್ವಕ ಉಸಿರನ್ನು ತೆಗೆದುಕೊಳ್ತಾ 2 ಕೈಯನ್ನು ಮೇಲಕ್ಕೆತ್ತಿ, ಹಾಗೆ ಒತ್ತಾಯಪೂರ್ವಕವಾಗಿ ಉಸಿರನ್ನು ಹೊರ ಹಾಕ್ತಾ 2 ಕೈಯನ್ನು ಮತ್ತೆ ಕೆಳಗಡೆ ಇಳಿಸಿ. ಇದು 1 ರೌಂಡ್. ಇದೇ ರೀತಿಯಾಗಿ ನೀವು 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಿ. ಉಸಿರನ್ನು ತೆಗೆದುಕೊಳ್ತಾ ಈ ರೀತಿಯಾಗಿ 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಿದ ನಂತರ ಮತ್ತೆ ಕೈಯನ್ನು ಕೆಳಗಡೆ ಇಳಿಸ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ಪ್ರಾಣಾಯಾಮವನ್ನು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಅಭ್ಯಾಸ ಮಾಡಬೇಕು. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವ ಸಮಯದಲ್ಲಿ ನಿಮಗೇನಾದರೂ ತಲೆ ಸುತ್ತಿನ ಸಮಸ್ಯೆ ಕಾಣಿಸ್ಕೊಂಡ್ರೆ ಈ ಪ್ರಾಣಾಯಾಮವನ್ನು ಅಲ್ಲಿಗೆ ನಿಲ್ಲಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ಪ್ರಾಣಾಯಾಮವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ದೇಹದ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಶ್ವಾಸಕೋಶದ ಸಾಂದ್ರತೆಯನ್ನು ಹೆಚ್ಚಿಸಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಆಮ್ಲಜನಕವನ್ನು ಒದಗಿಸುವಲ್ಲಿ ಈ ಪ್ರಾಣಾಯಾಮ ಉತ್ತಮವಾದ ಪ್ರಾಣಾಯಾಮವಾಗಿದೆ. ದೇಹದಲ್ಲಿರುವಂಥ ಒತ್ತಡ ಹಾಗೂ ದಣಿವನ್ನು ನಿವಾರಿಸಿ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಈ ಪ್ರಾಣಾಯಾಮ ಉತ್ತಮವಾದ ಪ್ರಾಣಾಯಾಮವಾಗಿದೆ. ಈ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.